ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಆಲಮಟ್ಟಿಯಲ್ಲಿ ರೈತರ ಪ್ರತಿಭಟನೆ. ಬಸವನ ಬಾಗೇವಾಡಿ ಮತ್ತು ಕುದುರೆ ಸಾಲವಾಡಿ ಗ್ರಾಮಗಳ ಕಾಲುವೆ ನೀರು ಹರಿಸುವಂತೆ ರೈತರ ತಮಟೆ ಚಳವಳಿ. ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಯ ರೈತರಿಗೆ ಕುಡಿಯುವ ನೀರು ಒದಗಿಸುವಂತೆ ಹಾಗೂ ಕಾಲುವೆ ನೀರು ಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಗನಗೌಡ ಹಿರೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ಜನವರಿ 1ರಿಂದ ತೆಲಂಗಾಣ ರಾಜ್ಯಕ್ಕೆ ಹರಿಸಿದ ನೀರು ಮಾಹಿತಿ ನೀಡುವಂತೆ ಆಗ್ರಹ. ಆಲಮಟ್ಟಿ ಅಣೆಕಟ್ಟು ಹಿರಿಯ ಅಭಿಯಂತರಿಗೆ ಮನವಿ ಸಲ್ಲಿಸಿದರು. ಬಸವನ ಬಾಗೇವಾಡಿ ತಾಲೂಕಿನ ಹೋನಿಪ್ರಿಗೆ ಹೋಬಳಿ ವ್ಯಾಪ್ತಿಗೆ ಬರತಕ್ಕಂಥ ಸಂಕನಾಳ ಶಾಖಾ ಕಾಲುವೆಯಿಂದ ವಿತರಣಾ ಕಾಲುವೆ ನಿರ್ಮಿಸಿ ಆ ಭಾಗದ 8 ಹಳ್ಳಿಗಳಿಗೆ ಕುಡಿಯುವ ನೀರಿನ ಒಂದು ಅನುಕೂಲತೆ ಕಲ್ಪಿಸುವ ಸಲುವಾಗಿ ಶೀಘ್ರದಲ್ಲಿ ವಿತರಣಾ ಕಾಲುವೆ ಕಾಮಗಾರಿ ಪ್ರಾರಂಭ ಮಾಡಬೇಕಂತಕೊಂಡು ಹೇಳಿ ಅದ್ರ ಜೊತೆಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತಿನ ದಿವಸ ನಾವು ಆಲಮಟ್ಟಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ರಾಮಲಿಂಗೇಶ್ವರ ದೇವಸ್ಥಾನದ ಮೆರವಣಿಗೆ ಮೂಲಕ ಮುಖ್ಯ ಅಭಿಯಂತರರು ಕೃಷ್ಣ ಭಾಗ್ಯ ಜಲ ನಿಗಮದ ಕಚೇರಿಗೆ ತೆರಳಿ ಇವತ್ತು 1 ದಿವಸದ ಸಾಂಕೇತಿಕ ಧರಣಿಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಕೂಡಲೇ ಏನು ಸಂಕನಾಳ ಶಾಖಾ ಕಾಲುವೆಯಿಂದ ವಿತರಣಾ ಕಾಲುವೆ ನಿರ್ಮಾಣ ಮಾಡುವ ಮೂಲಕ 8 ಹಳ್ಳಿಗಳಿಗೆ ನೀರಿನ ಒಂದು ಸಂಕಷ್ಟ ತೀವ್ರದ ಜಾನುವಾರುಗಳನ್ನ ತೆಗೆದುಕೊಂಡು ಬೇರೆ ಹಳ್ಳಿಗಳಿಗೆ ಹೋಗಿ ಸುಮಾರು 3ರಿಂದ 4 ಕಿಲೋಮೀಟರ್ ಜಾನುವಾರು ತಗೊಂಡು ಹೋಗ್ಬೇಕು, ಅಲ್ಲಿ ನೀರು ಕುಡಿಸ್ಬೇಕು. ಹಳ್ಳಿಗಳಲ್ಲಿ ಕುಡಿಯೋಕೆ ನೀರನೇ ಇಲ್ಲ. ಇಂಥ ಪರಿಸ್ಥಿತಿಯೊಳಗೆ ಹಲವಾರು ಬಾರಿ ಹೋರಾಟ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಕಾಮಗಾರಿ ಪ್ರಾರಂಭ ಮಾಡಿಲ್ಲ. ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು. ಅದ್ರ ಜೊತೆಗೆ ಏನು ತೆಲಂಗಾಣಕ್ಕೆ 10 TMC ನೀರು ಕೊಟ್ಟಿದ್ದೀರಿ, ಅದರ ಬಗ್ಗೆ ಲಿಖಿತ ಮಾಹಿತಿ ಕೊಡಬೇಕು. ಜನವರಿ 1ರಿಂದ ಇಲ್ಲಿವರೆಗೆ ಅಂದ್ರೆ 2.5 ತಿಂಗಳ ಇಷ್ಟುವರೆಗೆ ಎಷ್ಟು ನೀರು ಬಿಟ್ಟಿರಿ? ಜನವರಿ ತಿಂಗಳಲ್ಲಿ 97.848 TMC ನೀರಿತ್ತು ಡೆಡ್ ಸ್ಟೋರೇಜ್ ಒಳಗೊಂಡಂತೆ. ಡೆಡ್ ಸ್ಟೋರೇಜ್ ಬಿಟ್ಟು 80.224 TMC. ಅಲ್ಲಿಂದ ಇಲ್ಲಿವರೆಗೂ ಕೂಡ ತೆಲಂಗಾಣಕ್ಕೆ ಎಷ್ಟು ನೀರು ಕೊಟ್ಟಿದ್ದೀರಿ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಕೃಷಿಗಾಗಿ ಎಷ್ಟು TMC ನೀರು ಕೊಟ್ರಿ, ಎಷ್ಟು ಕೆರೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಕ್ಯೂಸೆಕ್ಸ್ ನೀರು ಕೊಟ್ಟರು ಅಥವಾ ಎಷ್ಟು TMC ನೀರನ್ನು ಹರಿಬಿಟ್ಟಿರತಕ್ಕಂಥದ್ದು ಸಂಪೂರ್ಣ ಲಿಖಿತ ಮಾಹಿತಿಯನ್ನ ಕೊಡಬೇಕಂತಕ್ಕಂಥ ಒಟ್ಟು 3 ಬೇಡಿಕೆಗಳನ್ನ ಆಗ್ರಹಿಸಿ ಇವತ್ತು ದಿವಸ ನಾವು 1 ದಿವಸದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ.